ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಮಾನ್ಯ ಶಾಸಕರಾದ ಎನ್.ಟಿ. ಶ್ರೀನಿವಾಸರವರ ವಾಸಸ್ಥಳವಾದ ನರಸಿಂಹಗಿರಿ ಗ್ರಾಮದಲ್ಲಿ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ನಿಯಮಿತ ಬಳ್ಳಾರಿ ಹಾಗೂ ವಿಜಯನಗರ 2021-22 ಮತ್ತು 22-23ನೇ ಸಾಲಿನ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಕೊರೆದ ಕೊಳವೆ ಬಾವಿಗಳಲ್ಲಿ ತಾಲೂಕಿನಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಪಂಪ್ಸೆಟ್ ಮತ್ತು ಪೂರಕವಾದ ಸಾಮಗ್ರಿಗಳ ರೈತರಿಗೆ ವಿತರಣೆ ಕಾರ್ಯಕ್ರಮವನ್ನು ಕೈಗೊಂಡು ನಮ್ಮ ಕಾಂಗ್ರೆಸ್ ಸರ್ಕಾರ ಬಡವರ ಪರವಾದ ಸರ್ಕಾರ ಎಂದು ತಿಳಿಸಿದರು. ಶಾಸಕರ ಮನೆಯ ಮುಂದೆ ಪ್ರತಿ ದಿನಾಲೂ ಕ್ಷೇತ್ರದ ರೈತರು ತಮಗೆ ಅತ್ಯವಶ್ಯಕತೆ ಇರುವ ಗಂಗಾ ಕಲ್ಯಾಣ ಯೋಜನೆ ಮಾಡಿಕೊಡಿ ಎಂದು ಕುರಿತು ಸಾವಿರಾರು ಜನರು ಬಂದು ನಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ಈ ಒಂದು ಯೋಜನೆ ತುಂಬಾ ಮುಖ್ಯವಾದದ್ದು ಹಾಗೂ ನನ್ನ ವೈಯಕ್ತಿಕ ಕನಸಿನ ಯೋಜನೆ ಮತ್ತು ರೈತರ ಜೀವನಾಡಿಯಾದ ಒಳ್ಳೆಯ ಯೋಜನೆ ಇದಾಗಿದೆ ಎಂದು ತಿಳಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪರಿಶಿಷ್ಟ ಪಂಗಡಗಳ ಇಲಾಖೆಯ ಅಧಿಕಾರಿಗಳು ಕೆ. ಈಶಪ್ಪ, ಪಟ್ಟಣ ಪಂಚಾಯಿತಿ ಸದಸ್ಯರು ಕುಸ್ತಿ ದುರ್ಗಪ್ಪ, ಗುಣಸಾಗರ್ ಕೃಷ್ಣಪ್ಪ ಹಾಗೂ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ದರು. ವರದಿ ವೀರೇಶ್ ಎಚ್. ನಾಗಲಾಪುರ್, ವಿಜಯನಗರ ಜಿಲ್ಲಾ. ಕೈ ಬಿಡ್ರಿ ಸರ್, ಒಬ್ಬರು ಹಾಕಿ ಕೈ ಬಿಡ್ರಿ, ಕೈ ಬಿಡ್ರಿ ಸರ್, ಇಲ್ಲಿ ನೋಡಿ. ಓಕೆ ಸರ್, ಓಕೆ. ಸರ್ವ ಸದಸ್ಯರು ಮತ್ತು ನಮ್ಮ ಹಿರಿಯ ಮುಖಂಡರುಗಳು, ಎಲ್ಲ ಊರಿನ ಹಿರಿಯರು, ಹಿರಿಯರಿಗೆ, ಎಲ್ಲ ಮಾಧ್ಯಮಿಕರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ಈ ವಿಶೇಷವಾಗಿ ಅಂಗನವಾಡಿ ಕಟ್ಟಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದಿಂದ ಈಗ ನಾವು ನಮ್ಮ ಅವಧಿಯಲ್ಲಿ 2 ವರ್ಷದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಹೊಸ ಕಟ್ಟಡಗಳಿಗೆ ನಾವು ಅನುಮೋದನೆ ಕೊಟ್ಟು ಈಗಾಗಲೇ ಸುಮಾರು ಮುನ್ನೋಗಿದ್ದಾವೆ. ಈಗ DMF ಅಲ್ಲಿ 12 ಕಟ್ಟಡಗಳು ಮತ್ತು ಈಗ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತೆ 12 ಕಟ್ಟಡಗಳು ತಗೊಂಡು ಈಗ 1 ವರ್ಷದಲ್ಲಿ 25 ಕಟ್ಟಡಗಳು ಇಲಾಖೆಯಿಂದನೂ 4 ಬಂದಿದೆ. ಸುಮಾರು 30 ಕಟ್ಟಡಗಳು ಇದೆ 1 ವರ್ಷ, ಸುಮಾರು 60ಕ್ಕೂ ಹೆಚ್ಚು. ಒಟ್ಟಿನ ಇಷ್ಟೇ ಮಹಿಳಾ ಮಕ್ಕಳ ಕಲ್ಯಾಣದ ಇಲಾಖೆಯ ಅಂಗನವಾಡಿ ಕಟ್ಟಡಗಳು ಯಾವುದೇ ಸಮುದಾಯ ಭವನಗಳಲ್ಲಿ, ಖಾಸಗಿ ಕಟ್ಟಡಗಳಲ್ಲಿ, ಬಾಡಿಗೆ ಕಟ್ಟಡಗಳಲ್ಲಿ ಮತ್ತು ಬಾಡಿಗೆ ಕಟ್ಟಡಗಳಲ್ಲಿ ಇರಬಾರ್ದು, ಸ್ವಂತ ಕಟ್ಟಡದಲ್ಲಿ ಇರಬೇಕು. ಅವರಿಗೆ ಒಂದು ಸುಸಜ್ಜಿತವಾದ ಕೊಠಡಿಗಳು ಮತ್ತು ಅವರಿಗೆ ಮಕ್ಕಳಿಗೆ ಉಪಯುಕ್ತವಾದಂಥ ಸೂಕ್ತವಾದ ಜಾಗ ಇರಬೇಕನ್ನೋ ಒಂದು ಉದ್ದೇಶದಿಂದ ಸುಮಾರು 20 ವರ್ಷದಲ್ಲಿ ಆಗಂಥ ಕೆಲಸನ ಕೇವಲ 2 ವರ್ಷದಲ್ಲಿ 60ಕ್ಕೂ ಹೆಚ್ಚು ಹೊಸ ಅಂಗನವಾಡಿ ಶಾಲೆಗಳಿಗೆ ನಾವು ಜಾಗ ಕೊಟ್ಟು ಇವತ್ತು ಅನುದಾನ ಕೊಟ್ಟು ಇವತ್ತು ಭೂಮಿ ಪೂಜೆಗಳು ಮಾಡ್ತಾಯಿದ್ದೀವಿ. ಸೊ ಅದರಲ್ಲಿ ನಮ್ಮ ಕಕ್ಕುಪ್ಪಿ ಗ್ರಾಮ ಕೂಡ ಒಂದು. ಸೊ ಇಲ್ಲಿ ಇದನ್ನೇ ಇರೋ ಜಾಗನ ತೆಗೆದು ಒಂದು ಒಳ್ಳೆಯ ಸುಸಜ್ಜಿತವಾದ ಕಟ್ಟಡನ ನಾವು ಮಾಡ್ತೀವಿ. ಸೊ ಆರೋಗ್ಯ ಮತ್ತು ಮಕ್ಕಳ ಹಿತದೃಷ್ಟಿಯಿಂದ ಒಳ್ಳೆ ರೀತಿಯ ಕಟ್ಟಡ ಕಟ್ಟಿ ಅವ್ರಿಗೆ ರಕ್ಷಣೆಗೆ ಮತ್ತು ಅವ್ರಿಗೆ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗಬೇಕಂತ ಹೇಳ್ಬಿಟ್ಟು ಒಳ್ಳೆ ಸುಸಜ್ಜಿತವಾದ ಇದು ಬೇರೆ ಮುಂಚೆ ಎಲ್ಲ 16 ಲಕ್ಷ 18 ಲಕ್ಷ ಅನುದಾನ ಇರ್ತಿತ್ತು. ಈಗ 25 ಲಕ್ಷ ಅನುದಾನ ಕೊಟ್ಟು ಒಳ್ಳೆ ಕಾಂಪೌಂಡು, ಒಳ್ಳೆ ರೀತಿ ಇನ್ನೂ ಬೇಕಾಗಂಥ ಮೂಲಭೂತ ಸೌಕರ್ಯ ಒದಗಿಸೋದಕ್ಕೆ ಹೆಚ್ಚಿನ ಅನುದಾನ ಕೊಟ್ಟು ಒಳ್ಳೆಯ ಕಟ್ಟಡ ಮಾಡೋಕ್ಕೆ ನಾವು ಇವತ್ತು ಭೂಮಿ ಪೂಜೆಗೆ ಶುರು ಮಾಡಿದ್ದೀವಿ. ಅತಿ ಶೀಘ್ರದಲ್ಲೇ ಅದು ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಂತ ಜಮೀರ್ ಅಹಮದ್ ಖಾನ್ ಅವರು, ನಮ್ಮ ಸರ್ಕಾರದ ಹಿರಿಯ ಸಚಿವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವರೊಂದು ವಿಶೇಷ ಕಾಳಜಿಯಿಂದ ಇವತ್ತು ನಮಗೆ ಸುಮಾರು ಕೇಳಿದ ಕೂಡಲೇ 12 ಕಟ್ಟಡಗಳನ್ನ DMF ಅನ್ನೋದಲ್ಲಿ ಅವರು ಒದಗಿಸಿದ್ದಾರೆ. ಈಗಾಗಲೇ ನಾವು ಒಂದು 4-5 ಭೂಮಿ ಪೂಜೆ ಮಾಡಿದ್ದೀವಿ. ಇವತ್ತು ಒಂದು 4-5 ಇದ್ದಾವೆ. ನಾಳೆ ಉಳಿದಿದ್ದು ಕೂಡ ಮಾಡ್ತೀವಿ. ಸೊ ಅದರಲ್ಲಿ ಇವತ್ತು ಕಕ್ಕುಪ್ಪಿ ಇವತ್ತು ಮಾಡ್ತಾಯಿದ್ದೀವಿ.